ಓಂ ಶಾಂತಿ. ದಿನಾಂಕ ಆಗಿದೆ 7/4/2026. ಯಾವಾಗಲೆಲ್ಲ ಸಮಯ ಸಿಗುತ್ತದೆ ಆಗ ಏಕಾಂತದಲ್ಲಿ ಕುಳಿತು ಸತ್ಯ ಪ್ರಿಯತಮನನ್ನು ನೆನಪು ಮಾಡಿ, ಏಕೆಂದರೆ ನೆನಪಿನಿಂದಲೇ ಸ್ವರ್ಗದ ರಾಜ್ಯ ಭಾಗ್ಯವು ಸಿಗುತ್ತದೆ. ಕೆಲವು ಮಕ್ಕಳು ಆಲಸಿಗಳಾಗಿ ಹೇಳುತ್ತಾರೆ, ನಾವಂತೂ ತಂದೆಯ ಮಕ್ಕಳಾಗಿ ಬಿಟ್ಟಿದ್ದೇವೆ, ನೆನಪಿನ ಪರಿಶ್ರಮ ಪಡುವುದಿಲ್ಲ, ಗಳಿಗೆ ನೆನಪು ಮರೆತು ಹೋಗುತ್ತದೆ ಎಂದರೆ ಇದೇ ಆಲಸ್ಯವಾಗಿದೆ. ನೆನಪಿನಲ್ಲಿರುತ್ತೀರೆಂದರೆ ಆಂತರ್ಯದಲ್ಲಿ ಸ್ಥಿರವಾದ ಖುಷಿ ಇರುತ್ತದೆ. ಹೇಗೆ ಬಂಧನದಲ್ಲಿರುವವರು ನೆನಪಿನಲ್ಲಿ ಚಡಪಡಿಸುತ್ತಾರೆ, ಹಾಗೆಯೇ ನೀವು ಸಹ ನಿರಂತರ ನೆನಪಿನಲ್ಲಿ ಇರಬೇಕಾಗಿದೆ. ತಂದೆಯೂ ಶಾಂತ ಸ್ವರೂಪನಾಗಿದ್ದಾರೆ. ಆತ್ಮದ ಸ್ವಧರ್ಮವೂ ಶಾಂತಿಯಾಗಿದೆ. ಪರಮಾತ್ಮನದು ಸ್ವಧರ್ಮ ಶಾಂತಿಯಾಗಿದೆ. ನೀವು ಸಹ ಶಾಂತಿಧಾಮದಲ್ಲಿ ಇರುವವರಾಗಿದ್ದೀರಿ. ಬ್ರಹ್ಮ ವಿಷ್ಣುವಾಗುತ್ತಾರೆ. ಬ್ರಹ್ಮ ಸರಸ್ವತಿಯೇ ಲಕ್ಷ್ಮೀನಾರಾಯಣ. ನಂತರ ಅವರೇ ಇಡೀ ಕಲ್ಪದ 84 ಜನ್ಮಗಳ ನಂತರ ಬಂದು ಸಂಗಮದಲ್ಲಿ ಬ್ರಹ್ಮ ಸರಸ್ವತಿಯಾಗುತ್ತಾರೆ. ವಿಷ್ಣುವಿಗೆ 4 ಭುಜಗಳನ್ನು ಕೊಡಲಾಗಿದೆ. ಇದು ಪ್ರವೃತ್ತಿ ಮಾರ್ಗವನ್ನು ತೋರಿಸಲಾಗಿದೆ. ಭಾರತದಲ್ಲಿ ಪ್ರಾರಂಭದಿಂದಲೇ ಪ್ರವೃತ್ತಿ ಮಾರ್ಗ ನಡೆಯುತ್ತಾ ಬರುತ್ತದೆ. ಆದ್ದರಿಂದ ವಿಷ್ಣುವಿಗೆ 4 ಭುಜಗಳನ್ನು ಕೊಟ್ಟಿದ್ದಾರೆ. ನೀವು ಮಕ್ಕಳು ಶಿವತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೀರಿ. ಬ್ರಹ್ಮರವರೇನು ಸ್ವರ್ಗದ ರಚಯಿತ ಅಥವಾ ಜ್ಞಾನಸಾಗರನಲ್ಲ. ಜ್ಞಾನಸಾಗರ ಒಬ್ಬರೇ ತಂದೆಯಾಗಿದ್ದಾರೆ. ಶಾಸ್ತ್ರಗಳು ಭಕ್ತಿ ಮಾರ್ಗದ ವಿಭಾಗವಾಗಿದೆ. ಇದು ಜ್ಞಾನ ಮಾರ್ಗ, ಅದು ಭಕ್ತಿ ಮಾರ್ಗವಾಗಿದೆ. ಪರಮಪಿತ ಪರಮಾತ್ಮ ಜ್ಞಾನಸಾಗರ ತಂದೆಯು ಸಂಗಮದಲ್ಲಿ ಬಂದು ಜ್ಞಾನ ಸ್ನಾನದಿಂದ ಎಲ್ಲರ ಸದ್ಗತಿ ಮಾಡುತ್ತಾರೆ. ನಾವು ಬೇಹದ್ದಿನ ತಂದೆಯಿಂದ ಸ್ವರ್ಗದ ಸುಖದ ಅದೃಷ್ಟವನ್ನು ರೂಪಿಸಿಕೊಳ್ಳುತ್ತಿದ್ದೇವೆ. ಅವಶ್ಯವಾಗಿ ನಾವು ಸತ್ಯಯುಗ ತ್ರೇತಾದಲ್ಲಿ ದೇವಿ ದೇವತೆಗಳಾಗಿದ್ದೆವು. ಈಗ ನಾವು ಪೂಜಾರಿ ಮನುಷ್ಯರಾಗಿದ್ದೇವೆ. ಯಾರು ಮೊಟ್ಟ ಮೊದಲು ಬರುತ್ತಾರೆ ಅವರೇ ಪೂರ್ಣ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ. ಯೋಗದಿಂದಲೇ ತುಕ್ಕು ಬಿಡುತ್ತದೆ. ಯೋಗದಲ್ಲಿಯೇ ಪರಿಶ್ರಮವಿದೆ. ನಾವು ಈ ಶರೀರವನ್ನು ಬಿಟ್ಟು ರಾಜಕುಮಾರರಾಗುತ್ತೇವೆ ಎನ್ನುವ ಸ್ಥಿರವಾದ ಖುಷಿಯು ಆಂತರ್ಯದಲ್ಲಿರಬೇಕು. ನೆನಪಿನಿಂದಲೇ ಬಹಳ ಖುಷಿಯಲ್ಲಿರುತ್ತೀರಿ. ನಾವು 21 ಜನ್ಮಗಳು ಪಾವನ ದೇವತೆಗಳಾಗಿದ್ದೆವು. ನಂತರ ನಾವು ಕ್ಷತ್ರಿಯ, ವೈಶ್ಯ, ಶೂದ್ರರಾದೆವು. ಈಗ ಮತ್ತೆ ಬ್ರಾಹ್ಮಣರಾಗಿದ್ದೇವೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ಇಲ್ಲಿ ಮಾತೆಯರು ಬಹಳ ಮಂದಿ ಇರುವ ಕಾರಣ ಶಕ್ತಿ ಸೇನೆ ಎಂಬ ಗಾಯನವಾಗಿದೆ. ಒಂದೇ ಮಾತರಂ. ಸುಂದರರಾಗಲು ಈಗ ನೀವು ಕಾಮಚಿತೆಯಿಂದ ಇಳಿದು ಜ್ಞಾನಚಿತೆಯ ಮೇಲೆ ಕುಳಿತಿದ್ದೀರಿ. ಕಾಮಚಿತೆಯಿಂದ ಕಪ್ಪಾದಿರಿ, ಜ್ಞಾನಚಿತೆಯಿಂದ ಸುಂದರರಾಗಿ ಬಿಡುತ್ತೀರಿ. ತಂದೆಯು ಹೇಳುತ್ತಾರೆ, ಬಲೆ ಒಟ್ಟಾಗಿ ಇರಿ, ಆದರೆ ಪ್ರತಿಜ್ಞೆ ಮಾಡಿ ನಾವು ವಿಕಾರದಲ್ಲಿ ಹೋಗುವುದಿಲ್ಲ ಎಂದು. ಈಗ ಜ್ಞಾನದ 3ನೇ ಆತ್ಮನಿಗೆ ಸಿಗುತ್ತದೆ. ಅಂದ ಮೇಲೆ ಆತ್ಮಾಭಿಮಾನಿ ಆಗಬೇಕಾಗಿದೆ. ನಾನು ಈ ಶರೀರದ ಮೂಲಕ ಈಗ ದೇವತೆ ಆಗುತ್ತೇನೆ. ನನ್ನಲ್ಲಿಯೇ ಸಂಸ್ಕಾರವಿದೆ. ತಂದೆಯು ಅವಶ್ಯವಾಗಿ ಸತ್ಯವನ್ನೇ ಹೇಳುತ್ತಾರೆ. ಸಂಶಯ ಬುದ್ಧಿ ವಿನಶ್ಯಾಂತಿ. ಅಂತಹವರು ಪೂರ್ಣ ಆಸ್ತಿಯನ್ನು ಪಡೆಯುವುದಿಲ್ಲ. ಆತ್ಮಾಭಿಮಾನಿಯಾಗುವುದರಲ್ಲಿಯೇ ಪರಿಶ್ರಮವಿದೆ. ಭೋಗವನ್ನು ತಯಾರು ಮಾಡುತ್ತಾ ಬುದ್ಧಿಯು ತಂದೆಯ ಕಡೆ ತೊಡಗಿರಲಿ. ಪ್ರತಿ ಮಾತಿನಲ್ಲಿ ಈ ಅಭ್ಯಾಸ ಮಾಡಬೇಕಾಗಿದೆ. ನೆನಪಿನಿಂದಲೇ ನೀವು ಸತೋಪ್ರಧಾನರಾಗುತ್ತೀರಿ. ಈ ಜ್ಞಾನವು ಎಲ್ಲರಿಗಾಗಿ ಇದೆ, ಏಕೆಂದರೆ ಇದಾಗಿದೆ ತಂದೆಯ ಸಹಜ ನೆನಪು ಮತ್ತು ಸಹಜ ಆಸ್ತಿ. ಅದರ ಅವಶ್ಯವಾಗಿ ಪವಿತ್ರರಂತೂ ಆಗಬೇಕಾಗುತ್ತದೆ. ದಾನ ಕೊಟ್ಟರೆ ಗ್ರಹಣ ಬಿಡುವುದು. ಪ್ರತಿಯೊಂದು ಕಾರ್ಯ ಮಾಡುತ್ತಾ ಆತ್ಮಾಭಿಮಾನಿಯಾಗುವ ಅಭ್ಯಾಸ ಮಾಡಬೇಕಾಗಿದೆ. ದೇಹದ ಅಹಂಕಾರವು ಸಮಾಪ್ತಿಯಾಗಲಿ, ಇದಕ್ಕಾಗಿ ಪರಿಶ್ರಮ ಪಡಬೇಕು. ಸತ್ಯಯೋಗಿ ರಾಜ್ಯಭಾಗ್ಯದ ಯೋಗ್ಯರಾಗಲು ತಮ್ಮ ಮನಸ್ಸನ್ನು ರಾಯಲ್ ಮಾಡಿಕೊಳ್ಳಬೇಕಾಗಿದೆ. ಪವಿತ್ರತೆಯೇ ಎಲ್ಲದಕ್ಕಿಂತ ಶ್ರೇಷ್ಠ ಚಲನೆಯಾಗಿದೆ. ಪವಿತ್ರರಾಗುವುದರಿಂದಲೇ ಪವಿತ್ರ ಪ್ರಪಂಚದ ಮಾಲೀಕರಾಗುತ್ತೀರಿ. ಮಾಡಿಸುವವರ ಸ್ಮೃತಿಯ ಮೂಲಕ ಸಹಜ ಯೋಗದ ಅನುಭವ ಮಾಡುವಂತಹ ಸಫಲತಾ ಮೂರ್ತಿ ಭವ. ಇಚ್ಛೆಗಳು ನೆರಳಿನಂತೆ, ಅದಕ್ಕೆ ತಾವು ಬೆನ್ನು ಮಾಡಿಬಿಡುತ್ತೀರೆಂದರೆ ಅದು ತಮ್ಮ ಹಿಂದಿಂದೆಯೇ ಬರುವುದು. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.